ಸಾಯಿರಾಮ್. ಪ್ರೀತಿಯ ವಿದ್ಯಾರ್ಥಿನಿಯರೇ, ನಿಮಗೆಲ್ಲರಿಗೂ ಕೂಡ ವಿದ್ಯುತ್ ಶಕ್ತಿಯ ಈ 4ನೇ ಪಾಠಕ್ಕೆ ಹಾರ್ದಿಕ ಸುಸ್ವಾಗತ. ನೀವೆಲ್ಲ ನಿನ್ನೆ ಹೋಮ್ವರ್ಕನ್ನು ಮಾಡಿ ಬಂದಿರಬೇಕು ಅಂದ್ಕೊಂಡಿದ್ದೀನಿ. ಎಲ್ಲರೂ ಕೂಡ ಪೇಜ್ 128 ತೆಗೀರಿ ಮತ್ತು ಈಗ ಅದಕ್ಕೆ ಹೇಳುವಂಥ ಇದನ್ನು ನೋಡ್ಕೊಳ್ಳಿ. ಇವಾಗ ನಿನ್ನೆ ಹೇಳಿದಂಥ ಮುಖ್ಯವಾದ ಸೂತ್ರ ಅಂದರೆ ರೋಧ, ವಾಹಕದ ರೋಧ R = ρ × L/A. ಅಲ್ಲಿ R ಅಂದರೆ ರೋಧ, R ಅಂದರೆ ರೋಧ, L ಅಂದರೆ ಉದ್ದ, A ಅಂದರೆ ವಿಸ್ತೀರ್ಣ, A ಅಂದರೆ ವಿಸ್ತೀರ್ಣ ಅಥವಾ ಅಡ್ಡ ಕೊಯ್ತ ಅಂತ ಕರೀತಾರೆ. ಇಲ್ಲಿ ರೋ ಅಂದರೆ ರೋಧಶೀಲತೆ ಅಂತ ಕರೀತಾರೆ. ರೋಧಶೀಲತೆ ಅಥವಾ ವಿಶಿಷ್ಟ ರೋಧ ಅಂತ ಕರೀತಾರೆ. ಇದರ ಬಗ್ಗೆ ನಾವು ನಿನ್ನೆ ಆ ಸೂತ್ರ ನೋಡಿದ್ದೀವಿ. ಈ ಸಂಬಂಧಪಟ್ಟಂಥ ಮಾನಗಳು ಕೂಡ ನೆನಪಿರ್ಬೋದು ನಿಮಗೆ. ಉದ್ದವನ್ನು ಮೀಟರಲ್ಲಿ ಅಳಿತಾರೆ, ರೋಧವನ್ನು ಓಮಲ್ಲಿ ಅಳಿತಾರೆ, ರೋಧಶೀಲತೆಯನ್ನು ಓಮ್ ಮೀಟರ್ ಅಳಿತಾರೆ ಅಂತ ನೋಡಿದ್ದೀವಿ. ಇವಾಗ ಇದಕ್ಕೆ ಸಂಬಂಧಪಟ್ಟಂತಹ 5 ಹೋಮ್ವರ್ಕ್ ಪ್ರಶ್ನೆಗಳು ನಿಮ್ಗೆ ಕೊಟ್ಟಿದ್ದೀನಿ. ಒಂದನೇದಾಗಿ ಅವಲಂಬಿಸಿದ ಅಂಶಗಳು ಯಾವುದು ಅಂತ ಕೇಳಿದ್ದಾರೆ. ವಾಹಕದ ರೋಧವು ಅವಲಂಬಿಸಿದ ಅಂಶಗಳು ಈಗ ತಾನು ಹೇಳಿದಾಗೆ ವಾಹಕದ ಉದ್ದ, ವಾಹಕದ ಅಡ್ಡಸೆಲೆ, ವಾಹಕದ ಸ್ವಭಾವ. ಸ್ವಭಾವ ಅಂದರೆ ಹೇಗೆ? ಅದು ವಾಹಕದ ಮೂಲಕ ವಿದ್ಯುತ್ ಚೆನ್ನಾಗಿ ಹರಿಯುವಂಥದ್ದು ಅಥವಾ ಹರಿದೇ ಇರುವಂಥದ್ದು. ಹರಿದೇ ಇರಬೇಕಾದ್ರೆ ರೋಧ ಹೆಚ್ಚಾಗಿದ್ದರೆ ಹರಿಯೋದಿಲ್ಲ, ರೋಧ ಕಡಿಮೆ ಇದ್ದರೆ ಚೆನ್ನಾಗಿ ಹರಿಯುತ್ತೆ ಅಂತ, ಆ ಥರ ಸ್ವಭಾವ. ಇದು 1ನೇ ಪ್ರಶ್ನೆ ಉತ್ತರ. 2ನೇ ಪ್ರಶ್ನೆ, 2 ತಂತಿಗಳಿದ್ದಾವೆ, ಒಂದು ತೆಳುವಾದ ತಂತಿ, ಒಂದು ದಪ್ಪವಾದ ತಂತಿ. ಯಾವುದ್ರ ಮೂಲಕ ಹೆಚ್ಚು ವಿದ್ಯುತ್ ಹರಿಯುತ್ತೆ ಅಂತ ಕೇಳಿದ್ದಾರೆ. 2ನೇ ಪ್ರಶ್ನೆ ಅದು ಏನಂದರೆ, ತೆಳುವಾದ ತಂತಿ ಅಂದರೆ ಅದರ ಅಡ್ಡ ಕೊಯ್ತ ವಿಸ್ತೀರ್ಣ ಕಡಿಮೆ ಇರುತ್ತೆ. ದಪ್ಪ ತಂತಿ ಅಂದರೆ ಅದರ ಅಡ್ಡಸೆಲೆ ಜಾಸ್ತಿ ಇರುತ್ತೆ. ಹಾಗಾಗಿ ಅಡ್ಡಸೆಲೆ ಜಾಸ್ತಿ ಆದಾಗ ಏನಾಗುತ್ತೆ, ಅಡ್ಡಸೆಲೆ ಎಂಬುದು ವಿಸ್ತೀರ್ಣ ಅಂತ ಹೇಳ್ತಾರೆ. ಸೊ ವಿಸ್ತೀರ್ಣ ಜಾಸ್ತಿ ಆದಾಗ ರೋಧ ಹೆಚ್ಚಾಗತ್ತೆ. ಸೊ ರೋಧ ಹೆಚ್ಚಾದಾಗ ಏನಾಗುತ್ತೆ, ರೋಧ ಕಡಿಮೆ ಆಗುತ್ತೆ. ಇಲ್ಲಿ ರೋಧ ಕಡಿಮೆ ಆದಾಗ ಏನಾಗುತ್ತೆ, ವಿದ್ಯುತ್ ಪ್ರವಾಹ ಅದು ಪರಿಣಾಮ ಬೀಳ್ತದೆ. ಸೊ ಸಣ್ಣ ತಂತಿ ಇದ್ದರೆ ವಿದ್ಯುತ್ ಪ್ರವಾಹ ಚೆನ್ನಾಗಿ ಹರಿಯುತ್ತೆ ಅಂತ ಹೇಳ್ಬಿಟ್ಟು ಸೊ ಸಣ್ಣ ತಂತಿಯನ್ನು ಹೆಚ್ಚಾಗಿ ಉಪಯೋಗಿಸ್ತಾರೆ. ಆಮೇಲೆ 3ನೇ ಪ್ರಶ್ನೆ, ರೋಧವು ಸ್ಥಿರವಾಗಿದ್ದಾಗ ವಿಭವಾಂತರ ಅರ್ಧದಷ್ಟಾದಾಗ ಅಂದ್ಯಾರೆ. ವಿಭವಾಂತರವನ್ನು V ಅಂತ ಕರೀತಾರೆ. ವಿಭವಾಂತರ ಅರ್ಧ ಆದರೆ ವಿದ್ಯುತ್ ಪ್ರವಾಹ ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೊ ರೋಧ ಸ್ಥಿರವಾಗಿದ್ದಾಗ ನೀವು ಓಮನ ನಿಯಮ ನೆನಪಿರ್ಬೋದು. V = RI ಅಥವಾ R = V/I. R = V/I. ಇದರಲ್ಲಿ ರೋಧ ಸ್ಥಿರ ಅಂತ ಕೊಟ್ಟಿದ್ದಾರೆ. ಸೊ ರೋಧ ಸ್ಥಿರವಾದಾಗ ವಿಭವಾಂತರ ಅರ್ಧದಷ್ಟಾದರೆ ಆಗ ವಿದ್ಯುತ್ ಪ್ರವಾಹ ಕೂಡ ಅರ್ಧದಷ್ಟಾಗುತ್ತೆ. ಈಗ ನೇರ ಪ್ರಮಾಣ ಅಂತ ನಾನು ನಿನ್ನೆ ಹೇಳಿ ನೆನಪಿರ್ಬೋದು. ಒಂದು ಪ್ರಮಾಣ ಕಡಿಮೆ ಆದ ಹಾಗೆ ಇನ್ನೊಂದು ಪ್ರಮಾಣ ಕಮ್ಮಿ ಆಗ್ತಾ ಬರೋದು, ಅದಕ್ಕೆ ನೇರ ಪ್ರಮಾಣ ಅಂತ ಕರೀತಾರೆ. ಸೊ ವಿಭವಾಂತರ ಕಡಿಮೆ ಆಗ್ತಾ ಇದ್ದ ಹಾಗೆ ಆ ಒಂದು ವಿದ್ಯುತ್ ಪ್ರವಾಹ ಕೂಡ ಕಡಿಮೆ ಆಗ್ತಾ ಬರುತ್ತೆ ಎಂಬುದು ಅದಕ್ಕೆ ಉತ್ತರ. ಇನ್ನೊಂದು ಪ್ರಶ್ನೆ, ವಿದ್ಯುತ್ ಟೋಸ್ಟರ್ಗಳಲ್ಲಿ ಮತ್ತು ಇಸ್ತ್ರಿ ಪೆಟ್ಟಿಗೆಯಲ್ಲಿ ಸುರುಳಿಗಳನ್ನು ಮಿಶ್ರ ಲೋಹದಿಂದ ಮಾಡಿರ್ತಾರೆ, ಯಾಕೆ ಅಂತ ಹೇಳಿದ್ದಾರೆ. ಮಿಶ್ರಲೋಹ, ಕೆಲವರಲ್ಲಿ ಮಿಶ್ರಲೋಹ ಯಾಕೆ ಇರುತ್ತೆ ಅಂದರೆ, ಕೆಲವೊಮ್ಮೆ ಟಂಗ್ಸ್ಟನ್ ಕೂಡ ಉಪಯೋಗಿಸ್ತಾರೆ. ಅದರ ರೋಧ ಹೆಚ್ಚಾಗಿರುತ್ತೆ. ರೋಧ ಹೆಚ್ಚಾದಾಗ ಉಷ್ಣತೆ ಹೆಚ್ಚಾಗುತ್ತೆ. ಸೊ ಅದಕ್ಕೋಸ್ಕರ ಮಿಶ್ರಲೋಹವನ್ನು ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು. ಇನ್ನು ಕೊನೆಯ ಪ್ರಶ್ನೆ,
ಆ ಕೋಷ್ಟಕ ಏನಿದೆ ಆ ಕೋಷ್ಟಕದ ಪ್ರಕಾರ ಕಬ್ಬಿಣದ ರೋಧಶೀಲತೆ 10 × 10⁻⁸, ಪಾದರಸದ ಒಂದು ರೋಧಶೀಲತೆ, ಇದು ರೋಧಶೀಲತೆ, ಇದು ಪಾದರಸದ ರೋಧಶೀಲತೆ 94 × 10⁻⁻, ಇದು ಸೊ ರೋ ಅಂತಾರೆ. ಇದರಲ್ಲಿ ಯಾವುದು ಹೆಚ್ಚು ವಾಹಕ ಅಂತ ಕೇಳಿದ್ದಾರೆ. ಸೊ ವಾಹಕತೆ ಎಂಬುವಂಥದ್ದು ಅದರಲ್ಲಿರ್ತಕ್ಕಂಥ ರೋಧ ಕಡಿಮೆ ಆದಷ್ಟು ವಾಹಕತೆ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ವಾಹಕತೆ ಅಂದರೆ ಕಬ್ಬಿಣ ಎಂಬುದು ಪಾದರಸಕ್ಕಿಂತ ಹೆಚ್ಚು ವಾಹಕತೆ ಹೊಂದಿರ್ತದೆ. ಯಾಕೆಂದರೆ ರೋಧಶೀಲತೆ ಕಡಿಮೆ. ರೋಧಶೀಲತೆ ಕಡಿಮೆ ಆದಾಗ ಪ್ರವಾಹ ಸರಾಗವಾಗಿ ಹರಿಯುತ್ತೆ. ಆದ್ದರಿಂದಾಗಿ ಕಬ್ಬಿಣವು ಪಾದರಸಕ್ಕಿಂತ ಉತ್ತಮವಾದ ವಾಹಕವಾಗಿರುತ್ತೆ, ಪಾದರಸಕ್ಕಿಂತ ಅಂತ ಗೊತ್ತಾಗತ್ತೆ. ಸೊ ಇದು ಈ 5 ಪ್ರಶ್ನೆಗಳಿಗೆ ಕೇಳಿದಂಥ ಉತ್ತರ. ಎಷ್ಟು ಜನ ಮಾಡ್ಕೊಂಬಂದಿದ್ದೀರಾ? ವೆರಿ ಗುಡ್. ಈ ಥರ ಒಂದು ಹೋಮ್ವರ್ಕ್ ಕೊಟ್ಟಾಗ ಆ ಹೋಮ್ವರ್ಕನ್ನು ಅಲ್ಲಿಂದ ಅಲ್ಲಿಗೆ ಮಾಡ್ಕೊಂಬರಬೇಕು. ಅದು ನಿಮಗೆ ತುಂಬ ಸಹಾಯ ಆಗುತ್ತೆ. ಇವಾಗ ಈ ಒಂದು ರೋಧಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬಹಳ ಮುಖ್ಯವಾದ ಸೂತ್ರ ಇದೆ. ಅದೇನು ಅಂತ ನೋಡೋಣ. ಎಲ್ಲರೂ ಕೂಡ ಚಿತ್ರ ಬರೀಲಿಕ್ಕೆ ರೆಡಿಯಾಗಿರಿ. ಪೆನ್ಸಿಲು, ಸ್ಕೇಲ್ ತಗೊಂಡ್ಬಿಟ್ಟು ಈ ಒಂದು ರೋಧಗಳ 2 ರೀತಿ ಜೋಡಣೆಗಳಿದೆ. ಒಂದು ಸರಣಿ ಜೋಡಣೆ ಅಂತ, ಇನ್ನೊಂದು ಸಮಾನಾಂತರ ಜೋಡಣೆ ಅಂತಿದೆ. ಅದರ ಬಗ್ಗೆ ನೋಡೋಣ ಅಂತೆ. ಸೊ ಚಿತ್ರ ಬರೀಬೇಕು. ನಿಮ್ಮ ಪುಸ್ತಕದಲ್ಲಿ ತೆಗಿರಿ ರೋಧಗಳ ಸರಣಿ ಜೋಡಣೆ. ಚಿತ್ರ ಬಿಡಿಸಿದ್ದಾರೆ ಎಲ್ಲರೂ ಕೂಡ? ಓಕೆ. ನೋಡಿ, ಈಗ ಇದೆ ರೋಧಗಳ ಸರಣಿ ಜೋಡಣೆ ಅಂತ. ಸರಣಿ ಅಂದರೆ ಸಾಲು ಅಂತ ಅರ್ಥ. ನೀವು ಈ ನರ್ಸರಿ ಮಕ್ಕಳು ರೋಡ್ ದಾಟು ನೋಡ್ಬೋದು. ಒಬ್ಬರಿಂದ ಒಬ್ಬರು ಹಿಡ್ಕೊಂಡು, ಒಬ್ಬರ ಸೊಂಟ ಒಬ್ರು ಹಿಡ್ಕೋತಾರೆ ಅಥವಾ ಬ್ಯಾಗ್ ಹಿಡ್ಕೋತಾರೆ, ಲೈನಾಗಿ ಹೋಗ್ತಿರ್ತಾರೆ. ನೋಡಿದ್ದೀರಾ? ಅಥವಾ ಟ್ರ್ಯಾಕ್ ಮೇಲೆ ಟ್ರೈನು ಬೋಗಿಗಳು ಒಂದರಿಂದ ಒಂದು ಹೋಗ್ತಾ ಇರುತ್ತೆ. ಒಂದಕ್ಕೊಂದು ಅಲ್ಲಿ ಕ್ಲಚ್ ಮೂಲಕ ಫಿಕ್ಸ್ ಆಗಿರುತ್ತೆ. ಆ ಥರ ಸರಣಿ ಅಂತ ಹೇಳ್ತಾರೆ. ನೀವು ಕೂಡ ಅಷ್ಟೇ, ಪಿ ಟಿಗೆ ಹೋಗುವಾಗ, ಹೊರಗಡೆ ಹೋಗುವಾಗೆಲ್ಲ ಲೈನಾಗಿ ಹೋಗ್ತಿರ್ತೀರಲ್ವಾ? ಒಬ್ಬರಿಂದ ಒಬ್ಬರು ಹೋಗ್ತಿರ್ತೀರ. ಹಾಗೆ ಸರಣಿ ಅಂದರೆ ಲೈನಾಗಿರೋದು ಅಂತ ಅರ್ಥ. ಇನ್ಯಾವ ಥರ ಇದೆ? ಇನ್ನೊಂದಿದೆ, ಅದನ್ನು ನಾವು ನೆಕ್ಸ್ಟ್ ಕ್ಲಾಸ್ ನೋಡುವಂತೆ. ಸಮಾನಾಂತರ ಜೋಡಣೆ ಅಂತ ಬರುತ್ತೆ. ಇದು ಸರಣಿ ಜೋಡಣೆ ಅಂತ. ಯಾವುದ್ರದ್ದು? ರೋಧಗಳು. ರೋಧ ಅಂದ್ರೇನು? ಮೊನ್ನೆ ಕ್ಲಾಸಲ್ಲಿ ನೋಡಿದ್ವಿ. ರೋಧ ಅಂದರೆ ಯಾವುದೇ ಒಂದು ವಿದ್ಯುತ್ ಪ್ರವಾಹಕ್ಕೆ ಒಂದು ವಸ್ತು ತಡೆ ಉಂಟು ಮಾಡಿದರೆ ಆ ವಸ್ತುವನ್ನು ರೋಧ ಅಥವಾ ರೆಸಿಸ್ಟೆನ್ಸ್ ಅಂತ ಕರೀತಾರೆ. ಇಲ್ಲಿ 3 ರೋಧಗಳಿದ್ದಾವೆ. ಒಂದರ ಹೆಸರು R1 ಅಂತ, ಇನ್ನೊಂದು R2 ಅಂತ, ಇನ್ನೊಂದು R3 ಅಂತ. 3 ರೋಧಗಳನ್ನು ಒಂದೇ ಸಾಲಲ್ಲಿ ಇಟ್ಟಿದೆ. ಅದಕ್ಕೆ ಅದನ್ನು ಸರಣಿ ಅಂತ ಕರೀತಾರೆ. ಇಲ್ಲಿ XY ಎಂಬುದು ಒಂದು ವಾಹಕ ತಂತಿ. ಆ ವಾಹಕ ತಂತಿಯನ್ನು ಅದಕ್ಕೆ ಜೋಡಿಸಿದ್ದಾರೆ. ಇಲ್ಲಿ V ಅಂದರೆ ವೋಲ್ಟ್ ಮೀಟರ್. ವೋಲ್ಟ್ ಮೀಟರ್ ಬೇರೆ, ವೋಲ್ಟಾಮೀಟರ್ ಬೇರೆ ನೋಡ್ಕೊಳ್ಳಿ. ಸೊ V ಎಲ್ಲ ಭಾಗಗಳು ಬರೆಯೋಣ ಅಂತ ಒಂದೊಂದೇ. ವೋಲ್ಟ್ ಮೀಟರ್, XY ಅಂದರೆ ವಾಹಕ ತಂತಿ, ಎ ಅಂದ್ರೇನು? ಆ್ಯಮ್ಮೀಟರ್. ಏನು ಮಾಡುತ್ತೆ ಆ್ಯಮ್ಮೀಟರು? ವಿದ್ಯುತ್ ಪ್ರವಾಹವನ್ನು ಅಳತೆ ಮಾಡುತ್ತೆ. ಆಮೇಲೆ ಇಲ್ಲಿ ಬಿ ಅಂದ್ರೇನು? ಬ್ಯಾಟ್ರಿ. ಸೊ ಕೋಶಗಳು ಅಂತ ಬರೀಬೋದು. ಅನೇಕ ಕೋಶಗಳು ಸೇರಿದರೆ ಬ್ಯಾಟ್ರಿ ಅಂತ ಆಗುತ್ತೆ. ಕೆ ಅಂದರೆ ಸ್ವಿಚ್ ಅಥವಾ ಕೀಲಿ ಅಂತ ಕರೀತಾರೆ. ಆಮೇಲೆ ಇದು ಮುಖ್ಯವಾದ ಭಾಗಗಳು. ಇದು ಪ್ರಯೋಗ ಮಾಡೋ ಮೊದಲು ನಿಮಗೆ ಇದರ ಉಪಕರಣ ಒಂದೆರಡು ತೋರಿಸೋಣಂತೆ.
ಮುಖ್ಯವಾಗಿ ಕೀಲಿ ಅಂತ ಹೇಳಿದೆ ನೋಡಿ, ಇದು ರೋಧ ಪೆಟ್ಟಿಗೆ ಅಂತ ಹೇಳ್ತಾರೆ. ರೋಧ ಪೆಟ್ಟಿಗೆ, ರೋಧ ಪೆಟ್ಟಿಗೆ ಅಂದರೆ ಇದರಲ್ಲಿ ಬೇರೆ ಬೇರೆ ರೋಧಗಳಿದ್ದಾವೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಒಂದು ವಾಹಕ ಅಥವಾ ಒಂದು ಹಿತ್ತಾಳೆಯ ಒಂದು ಪಟ್ಟಿ. ಇದು ವಾಹಕದ ಕೆಲಸ ಮಾಡುತ್ತೆ. ಇಲ್ಲಿ ಒಂದು ಪ್ಲಸ್ಸು ಒಂದು ಮೈನಸ್ ಅಂತಿರುತ್ತೆ, ಒಂದು ಪ್ಲಸ್ಸು ಒಂದು ಮೈನಸ್ ಕಾಣಿಸ್ತಾ ಇದೆಯಾ. ಇಲ್ಲಿ ಪ್ರತಿಯೊಂದು ಇದು ಕೂಡ ಒಂದು ರೋಧವನ್ನು ತೋರಿಸುತ್ತೆ. ಉದಾಹರಣೆಗೆ ಈಗ ಈ ಪ್ಲಗ್ ಕೀಯನ್ನು ತೆಗೆದ್ರೆ 1 ಓಮ್ ಅಂತ ಅರ್ಥ. ಈ ಪ್ಲಗ್ ಕೀಯನ್ನು 2 ಓಮ್ ಅಂತ, ಇದೆಲ್ಲ ರೋಧವನ್ನು ತೋರಿಸುತ್ತೆ. 1 ಓಮ್, 2 ಓಮ್, 2 ಓಮ್, ಆಮೇಲೆ 5, 10, 20, 20, 50, 100. ಇಲ್ಲಿ ಏನಾಗುತ್ತೆ ಅಂದರೆ ಒಳಗಡೆ ತಂತಿ ಇಟ್ಟಿರ್ತಾರೆ, ವಾಹಕ ತಂತಿ ಇಟ್ಟಿರ್ತಾರೆ. ಆ ವಾಹಕ ತಂತಿಯನ್ನು ಅದು ಒಳಗಡೆ ಒಂದಕ್ಕೊಂದು ಇದಕ್ಕೆ ಸರಣಿ ಜೋಡಣೆ ಅಂತ ಕರೀತಾರೆ. ಹೀಗೆ ಇದೊಂದು ಉದಾಹರಣೆ ಸರಣಿ ಜೋಡಣೆ. ಸೊ ಏನಾಗುತ್ತೆ, ಇಲ್ಲಿ ಈ ಪ್ಲಗ್ ಕೀ ತೆಗೆದಾಗ ವಿದ್ಯುತ್ ಪ್ರವಾಹ ಉಂಟಾಗೋದಿಲ್ಲ. ಪ್ಲಗ್ ಕೀನ ಹಾಕಿದಾಗ ವಿದ್ಯುತ್ ಪ್ರವಾಹ ಉಂಟಾಗುತ್ತೆ. ಸೊ ಈಗ ನೋಡಿ, ಈಗ ಇಲ್ಲಿ ಏನಾಯ್ತು, ಈಗ ಇದಕ್ಕೆ 2 ಓಮ್ ರೋಧ ಬಂತು ಅಂತ ಅರ್ಥ, 1 ಓಮ್ ರೋಧ ಅಂತ. ಇವಾಗ ಈಗ ಹಾಕಿದಾಗ 2 ಓಮ್ ಬಂತು ಅಂತ. ಸೊ 1, 2, 2, 5 ಹೇಳಿದ್ನಲ್ಲ, ಆ ಥರ ರೋಧ ಇವೆಲ್ಲ ಸೇರ್ಕೊತಾ ಬರುತ್ತೆ. ನಿಮ್ಗೆ ಎಷ್ಟು ಬೇಕು ಅಷ್ಟು ರೋಧನ ನಾವು ಪಡೆಯಬಹುದಾಗುತ್ತೆ. ಯಾಕೆಂದರೆ ಪ್ರಯೋಗ ಮಾಡುವಾಗ ಪ್ರಯೋಗಶಾಲೆಯಲ್ಲಿ ಈ ರೋಧವೆಂಬುದು ಬಹಳ ಮುಖ್ಯವಾದ ಒಂದು ಅಂಶ. ಇಲ್ಲಿ 2 ಟರ್ಮಿನಲ್ಸ್ ಇದ್ದಾವೆ, ಇದು ತಂತಿಯನ್ನು ಇದಕ್ಕೆ ಸೇರಿಸೋದಾಗುತ್ತೆ. ಸೊ ಇದಕ್ಕೆ ರೋಧ ಪೆಟ್ಟಿಗೆ ಅಂತ ಹೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಇದರಲ್ಲಿ ಅಳೆಯುವ ಮಾನ ಒಂದು ಓಮ್ ಅಂತ ಆಗ್ತಾರೆ. ಇನ್ನೊಂದು ಭಾಳ ಮುಖ್ಯವಾದ್ದು ಕೋಶ ಅಂತ ಹೇಳಿದೆ, ಕೋಶಗಳ ಜೋಡಣೆ ಅಂತ. ಇಲ್ಲಿ ನೋಡಿ, ಏನು ಸೆಲ್ಗಳನ್ನು ಜೋಡಿಸೋ ಬದಲು ಪ್ರಯೋಗಶಾಲೆಯಲ್ಲಿ ಸೆಲ್ ಜೋಡಿಸ್ಕೊಳ್ಳಿಕ್ಕಾಗಲ್ಲ. ಅದಕ್ಕೇನು ಮಾಡ್ತೀವಿ ನಾವು ಅಂದರೆ ಒಂದು ಎಲಿಮಿನೇಟರ್ ಅಂತ ತಗೊಳ್ತೀವಿ, ಬ್ಯಾಟ್ರಿ ಎಲಿಮಿನೇಟರ್ ಅಂತ. ಬ್ಯಾಟ್ರಿ ಎಲಿಮಿನೇಟರ್ ಅಂತ ಹೇಳ್ತಾರೆ. ಈ ಬ್ಯಾಟ್ರಿ ಎಲಿಮಿನೇಟರಲ್ಲಿ ಕೋಶಗಳ ಬದಲಿಗೆ ನಾವೇನು ಮಾಡ್ತೀವಿ, ಇಲ್ಲಿ ನೀವು ನೋಡುವ ಹಾಗೆ ಇದು ಪ್ಲಸ್ಸು, ಇದು ಮೈನಸ್ಸು, ಧನಧ್ರುವ ಋಣಧ್ರುವ, ಕ್ಯಾಥೋಡ್ ಆ್ಯನೋಡ್ ಅಂತ ಕರೀತಾರೆ. ಇದಕ್ಕೆ ತಂತಿಯನ್ನು ಸೇರಿಸೋದಾಗುತ್ತೆ. ಬಟ್ ಎಲ್ಲ ಸರ್ಕ್ಯೂಟ್ಗಳು ಕೂಡ ಟೈಟಾಗಿರಬೇಕಾಗತ್ತೆ ಎಲೆಕ್ಟ್ರಿಸಿಟಿಯಲ್ಲಿ. ಆಮೇಲೆ ಇದು ತೋರಿಸುತ್ತೆ ಎಷ್ಟು ವೋಲ್ಟ್ ಅಂತ ತೋರಿಸುತ್ತೆ ನೋಡಿ. ಇಲ್ಲಿದ್ದು 0 ಶುರು ಆಗುತ್ತೆ, 2, 4, 6, 8, 10, 12 ವೋಲ್ಟ್ ತನಕ. ನಾವು ಕೋಶ ಹಿಡಿಬೇಕಂತಿಲ್ಲ, ಇದು ಹಿಡ್ಕೊಂಡ್ರೆ ಸಾಕಾಗುತ್ತೆ. ನಾವು ಯಾವ ಪ್ರಯೋಗಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ನಾವು ಇಲ್ಲಿ ಪಡೆಯೋದಾಗುತ್ತೆ. ಆಮೇಲೆ ಇದು ಸ್ವಿಚ್ಚು ಆನ್ ಆ್ಯಂಡ್ ಆಫ್ ಮಾಡುವಂಥದ್ದು. ಸೊ ಪ್ಲಸ್ಸು ಅಥವಾ ಮೈನಸನ್ನು ಆನ್ ಆ್ಯಂಡ್ ಆಫ್ ಅಂತ ತೋರಿಸ್ತದೆ ಸ್ವಿಚ್ಚು. ನಮಗೆ ವಿದ್ಯುತ್ ಪ್ರವಾಹ ಬೇಕಾದಾಗ ಆನ್ ಮಾಡ್ಕೊಳ್ಳೋದು, ಬೇಡ ಅಂದಾಗ ಆಫ್ ಮಾಡ್ಕೊಳ್ಳೋದು. ಸೊ ಇದು ಕೋಶದ ಬದಲಿಗೆ ಇದು ಕೆಲಸ ಮಾಡುತ್ತೆ. ಗೊತ್ತಾಯ್ತಲ್ಲ, ನಿಮ್ಮ ಮುಂದೆ ಈ ಪ್ರಯೋಗ ನೀವೇ ಮಾಡಬೇಕಾಗುತ್ತೆ, ಅದಕ್ಕೋಸ್ಕರ ಈ ಪರಿಚಯ ಮಾಡ್ತಾಯಿದ್ದೀನಿ. ಆಮೇಲೆ ಇದು ಫ್ಯೂಸ್ ಅಂತ ಕರೀತಾರೆ. ಪ್ರವಾಹ ಏನಾದರೂ ವಿದ್ಯುತ್ ಪ್ರವಾಹ ಜಾಸ್ತಿ ಆಯಿತು ಕಮ್ಮಿ ಆಯಿತು ಅಂದಾಗ ಈ ಫ್ಯೂಸನ್ನು ಉಪಯೋಗಿಸ್ಬೋದಾಗುತ್ತೆ. ಅದರ ಬಗ್ಗೆ ನಾವು ಮುಂದಿನ ತರಗತಿ ನೋಡೋಣಂತೆ. ಸೊ ಇದು ಬಹಳ ಮುಖ್ಯವಾದಂಥ ಒಂದು ಶುಷ್ಕ ಕೋಶ ಅಥವಾ ಬ್ಯಾಟ್ರಿ ಅಂತ ಕರೀತಾರೆ. ಇನ್ನೊಂದು ಭಾಗ ನಾಗಲೇ ನಿಮ್ಗೆ ಹೇಳಿದ ಹಾಗೆ ಈ ಸ್ವಿಚ್ ಅಂತ ಹೇಳಿದೆ ನೋಡಿ, ಈ ಥರ ಇರುತ್ತೆ ಸ್ವಿಚ್ ಅಂದರೆ ಹೇಗಿರುತ್ತೆ, ಇದನ್ನು ಈ ಥರ ಹಾಕಿದರೆ ಮುಚ್ಚಿದ ಮಂಡಲ ಅಂತ ಕರೀತಾರೆ. ಈ ವಿದ್ಯುತ್ ಪ್ರವಾಹ ಹರಿಯುತ್ತದೆ, ಇದು ತೆಗೆದಾಗ ಕಟ್ಟಾಗುತ್ತೆ. ಸೊ ಇದನ್ನು ಈ ಒಂದು ಸರಣಿ ನೋಡಿ, ಇದು ಸ್ವಿಚ್ ಅಂದರೆ ಪ್ಲಗ್ ಕೀ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಈ ಪ್ಲಗ್ ಕೀಯನ್ನು ಈ ಥರ ಇಟ್ಟು ಅದನ್ನು ಈ ಥರ ಮುಚ್ಚಿದಾಗ ವಿದ್ಯುತ್ ಹರಿಯುತ್ತೆ. ಹೀಗಿಟ್ಟೆ ವಿದ್ಯುತ್ ಹರಿಯುತ್ತೆ. ಈಗ ತೆಗೆದಾಗ ವಿದ್ಯುತ್ ಪ್ರವಾಹ ನಿಂತು ಹೋಗುತ್ತೆ. ಸೊ ಪ್ರವಾಹ ನಿಲ್ಲುವಂಥದ್ದು ಹರಿಯುವಂಥದ್ದು ತೋರಿಸೋದಕ್ಕೆ ಏನಂತಾರೆ, ಈ ಒಂದು ಪ್ಲಗ್ ಕೀ ಅಥವಾ ಸ್ವಿಚ್ ಅಂತ ಕರೀತಾರೆ. ಸೊ ಇದಿಷ್ಟು ಭಾಗಗಳ ಪರಿಚಯ ಆಯಿತು. ಇವಾಗ ಇದರಲ್ಲಿ ನಾವು ಏನು ನೋಡಬೇಕಾಗುತ್ತೆ ಅಂದರೆ, ಮೊದಲನೇ ಹಂತದಲ್ಲಿ ನಾವು ವಿದ್ಯುತ್ತನ್ನು ಹರಿಸಬೇಕು.
ಈ ಕೋಶದ ಮುಖಾಂತರ ವಿದ್ಯುತ್ ಹರಿಸ್ಬೇಕು. ವಿದ್ಯುತ್ ಹರಿಸಿದಾಗ ಆಗ ಇದನ್ನು ಆನ್ ಮಾಡ್ಕೋಬೇಕು. ಆನ್ ಮಾಡೋದಂದರೆ ನಿಮ್ಮ ಪ್ಲಗ್ ಕೀನ ಒತ್ತಬೇಕು. ಆವಾಗ ವಿದ್ಯುತ್ ಹರಿಯುತ್ತೆ. ಮೊದಲೇ ಹೇಳಿದಾಗೆ ಪ್ಲಸ್ನಿಂದ ಮೈನಸ್ ಕಡೆ ವಿದ್ಯುತ್ ಹರಿಯುತ್ತೆ. ಹೀಗೆ ಹರಿಯುವಾಗ ಆ ಆ್ಯಮ್ಮೀಟರ್ನ ಇದನ್ನು ರೀಡಿಂಗ್ ನೋಡಬೇಕು. ಐ ಎಷ್ಟು ಬರುತ್ತೆ ನೋಡಬೇಕು. ಸೊ ವಿದ್ಯುತ್ ಪ್ರವಾಹ, ಸರಣಿಯಲ್ಲಿ ಹರಿಯುವಂತಹ ವಿದ್ಯುತ್ ಪ್ರವಾಹ ಐ ಆಗಿರಲಿ ಅಂತ ತಗೊಳ್ಬೇಕು. ಈಸ್ ಈಕ್ವಲ್ ಟು ಐ. ಆಮೇಲೆ ಈ ಎಕ್ಸ್ ವೈ ರೋಧ ಇದೆಯಲ್ಲ, ಎಕ್ಸ್ ವೈ ವಾಹಕದ ರೋಧ ಆರ್ ಆಗಿರಲಿ ಅಂತ, ಆರ್ ಆಗಿರಲಿ ಅಂತ ತಗೋಬೇಕು. ಸೊ ಒಟ್ಟು ವಿದ್ಯುತ್ ಪ್ರವಾಹ ಇದನ್ನು ನಾವು ಬದಲಾಯಿಸಿದರೆ, ಇಲ್ಲಿ ಇಡೋ ಬದಲು ಇಲ್ಲಿಟ್ಟು ನೋಡೋಣ ಅಂತ, ಆವಾಗಲೂ ಕೂಡ ನಮಗೆ ವಿದ್ಯುತ್ ಪ್ರವಾಹ ಅಳಿಲಿಕ್ಕಾಗುತ್ತೆ. ಅಥವಾ ಇಲ್ಲಿಟ್ಟು ನೋಡೋಣ, ಇಲ್ಲಿಟ್ಟು ನೋಡೋಣ, ಇಲ್ಲಿಟ್ಟು ನೋಡೋಣ, ಎಲ್ಲಿಟ್ಟರೂ ಕೂಡ ಒಂದೇ ವಿದ್ಯುತ್ ಪ್ರವಾಹ ಹರಿಯೋದು ನಾವು ನೋಡ್ಬೋದಾಗುತ್ತೆ. ಅರ್ಥ ಆಯ್ತಾ? ಆಮೇಲೆ ಎರಡನೇದಾಗಿ ನಾವು ಈ ವೋಲ್ಟ್ ಮೀಟರ್ ಅಂತ ಏನಿದೆ, ಆ ವೋಲ್ಟ್ ಮೀಟರನ್ನು ನಾವು ಎರಡು ವಾಹಕದ ಮಧ್ಯೆ ಇಟ್ಟು ನೋಡೋಣ. ಆಗ ವಿಭವಾಂತರ ಅಂತ ಬರುತ್ತೆ. ವಾಹಕದ ಎಕ್ಸ್ ವೈ ಬಿಂದುಗಳ ನಡುವೆ ಇರುವಂಥ ವಿಭವಾಂತರ ಅದು ವಿ ಆಗುತ್ತೆ. ವಿಭವಾಂತರ, ಈ ವಿಭವಾಂತರ ವಿಯನ್ನು ಈ ಒಂದೇ ರೋಧದ ಮಧ್ಯೆ ಇಟ್ಟಾಗ ಅದನ್ನು V1 ಅಂತ ಕರಿತೀವಿ. ಇಲ್ಲಿಟ್ಟಾಗ V2, ಇಲ್ಲಿಟ್ಟಾಗ V3. ಪ್ರತ್ಯೇಕವಾಗಿ ಇಡಬೇಕು. ಆ ಪ್ರತ್ಯೇಕವಾಗಿ ಇಟ್ಟು ಎಷ್ಟು ಬರುತ್ತೆ ವಿಭವಾಂತರ ನೋಡಬೇಕು. ಆಗ ಹೇಳಿದಾಗೆ ಇಲ್ಲಿ ಪ್ರಯೋಗ ಮುಗಿದ ತಕ್ಷಣ ಸ್ವಿಚ್ಚನ್ನು ಆಫ್ ಮಾಡಬೇಕು, ಪ್ರಯೋಗ ಮಾಡುವಾಗ ಸ್ವಿಚ್ಚನ್ನು ಆನ್ ಮಾಡ್ಕೋಬೇಕು. ಸೊ ಈಗ ಫಸ್ಟು ಈ ಎರಡು ವಾಹಕದ ಮಧ್ಯೆ ಇದನ್ನಿಟ್ಟಾಗ ಒಂದು ವಿಭವಾಂತರ ತೋರಿಸುತ್ತೆ, ವಿ ವೋಲ್ಟ್ ಅಂತ. ಇದು ವೋಲ್ಟ್ ಅಂತ, ವಿ ವೋಲ್ಟ್. ಸೊ ಓಮನ ನಿಯಮ ಪ್ರಕಾರ, ಓಮನ ನಿಯಮ ಪ್ರಕಾರ ಏನಾಗುತ್ತೆ, ವಾಹಕದ ಹರಿಯುವಂತಹ ವೋಲ್ಟತೆ ಏನಾಗುತ್ತೆ, ಒಟ್ಟು ವೋಲ್ಟತೆ ವಿ ಇಸ್ ಈಕ್ವಲ್ ಟು ಆರ್ ಐ ಅಂತಾಗತ್ತೆ. ವಾಹಕದ ಒಟ್ಟು ವೋಲ್ಟತೆ. ಇದು ಒಂದನೇ ಸಮೀಕರಣ. ಇದೇ ರೀತಿ ನಾವು ಈ ವೋಲ್ಟ್ ಮೀಟರನ್ನು ಒಂದನೇ ರೋಧಕ್ಕಿಟ್ಟಾಗ ಆವಾಗ ಒಂದು ವೋಲ್ಟತೆ ಬರುತ್ತೆ, ಅದನ್ನು V1 ಅಂತ ಕರೀತಾರೆ. ಸೊ ಮೊದಲ ರೋಧ, ಮೊದಲನೆಯ ರೋಧದ ರೋಧಕಾಂಕರಣ ವಿಭವಾಂತರ V1 is equal to R1 into I. ಇದು ಎರಡನೇ ಸಮೀಕರಣ. ಎರಡನೆಯ ರೋಧಕದ ವಿಭವಾಂತರ ರೋಧ ಅಂತ ಕರಿಬೋದು, ರೋಧಕ ಅಂತ ಕರಿಬೋದು. ರೋಧಕ V2 is equal to R2 into I. ಮೊದಲೇ ಹೇಳಿದಾಗೆ ಐ ಎಂಬುದು ಸ್ಥಿರ, ಎಲ್ಲಿಟ್ಟರು ಕೂಡ ಆಮ್ಮೀಟರ್ ಎಲ್ಲಿಟ್ಟರು ಕೂಡ ಐ ಒಂದೇ ಬರುತ್ತೆ, ಆದ್ದರಿಂದಾಗಿ ವ್ಯತ್ಯಾಸ ಆಗೋಲ್ಲ. ಸೊ ಮೂರನೇ ರೋಧಕ
V3 is equal to R3I. ಇವಾಗ ಮೊದಲೇ ಹೇಳಿದಾಗೆ ಈ ಮೊದಲ ಒಂದು ಈ ವಿ ಏನಿದೆ, ಸೊ ವಿ ಈಸ್ ಈಕ್ವಲ್ ಟು V1 ಪ್ಲಸ್ ವಿದ್ಯುತ್ ಪ್ರವಾಹ ಒಂದೇ ಆದ್ದರಿಂದ ವಿ ಈಸ್ ಈಕ್ವಲ್ ಟು V1 ಪ್ಲಸ್ V2 ಪ್ಲಸ್ V3. ಇದು ವಿಭವಾಂತರ, ಒಟ್ಟು ವಿಭವಾಂತರ. ಒಟ್ಟು ವಿಭವಾಂತರ V ಈಸ್ ಈಕ್ವಲ್ ಟು V1 ಪ್ಲಸ್ V2 ಪ್ಲಸ್ V3. ಆಮೇಲೆ V1 ಅಂದರೆ ಎಷ್ಟು? ಸಮೀಕರಣ 2ರಲ್ಲಿ V1 ಏನು ಹೇಳಿದ್ದೀವಿ? R1I. ಇದು RI ಆಗುತ್ತೆ. ಒಂದನೇ ಸಮೀಕರಣ ಪ್ರಕಾರ, ಸಮೀಕರಣ 1ರಿಂದ RI is equal to R1I plus R2I plus R3I. ಇದು ಮೂರರಲ್ಲಿ ಕಾಮನ್ ಯಾವುದು? I ಕಾಮನ್. I ಇಂಟು R1 ಪ್ಲಸ್ R2 ಪ್ಲಸ್ R3. ಸೊ ಇಲ್ಲಿ RI. ಸೊ I ಕ್ಯಾನ್ಸಲ್ಸ್. ಯು ಗೆಟ್ ಎ ವೆರಿ ಗುಡ್ ರಿಸಲ್ಟ್. ಒಟ್ಟು ರೋಧ ಈಸ್ ಈಕ್ವಲ್ ಟು ಸರಣಿಯಲ್ಲಿನ ವೈಯಕ್ತಿಕ ರೋಧಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಇದು ಬಹಳ ಮುಖ್ಯ ವಿಚಾರ. ಒಟ್ಟು ರೋಧ R ಈಸ್ ಈಕ್ವಲ್ ಟು R1 ಪ್ಲಸ್ R2 ಪ್ಲಸ್ R3. ಹೆಂಗೆ ಅಳಿತಾರೆ ರೋಧವನ್ನು? ಓಮಲ್ಲಿ ಅಳಿತಾರೆ. ಸೊ ಯಾವಾಗ ನೀವು ಕೇಳ್ಬೋದು, ಏನು ಸರ್ 3 ಇರಬೇಕಾ, 4 ಇರಬಾರ್ದಾ, 10 ಇರಬಾರ್ದಾ, ಎಷ್ಟನ ಇರ್ಬೋದು. ಆಮೇಲೆ ಇದು ಯಾಕೆ R1 R2 ಬರೋದಂದರೆ ಇದು 4 ಇರ್ಬೋದು. ಉದಾಹರಣೆಗೆ ಈಗ ಈ 1ನೇ ರೋಧ ಬಂದು 1 ಓಮ್, ಇದು 2 ಓಮ್, ಇದು 3 ಓಮ್ ಆದರೆ ಒಟ್ಟು ರೋಧ ಎಷ್ಟು ಆಗ್ತದೆ? 1 ಪ್ಲಸ್ 2 ಪ್ಲಸ್ 3. ಅಥವಾ ಇದು 5, 10, 15 ಇರ್ಬೋದು. 5 ಪ್ಲಸ್ 10 ಪ್ಲಸ್ 15 ಕೂಡಿಸೋದು. ಹಾಗಾದ್ರೆ ಸರಣಿ ಜೋಡಣೆ ಅಂತ ಆಗುತ್ತೆ. ಸೊ ಸರಣಿ ಜೋಡಣೆಯಲ್ಲಿ ಒಂದು ವಾಹಕದ ಒಟ್ಟು ರೋಧವು ವಿವಿಧ ರೋಧಗಳ ಮೊತ್ತಕ್ಕೆ, ವೈಯಕ್ತಿಕ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂತ ಹೇಳ್ಬಿಟ್ಟು ಇದನ್ನು ಈ ಸರಣಿ ಜೋಡಣೆ ಸಂಬಂಧಪಟ್ಟ ಹಾಗೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಲೆಕ್ಕ ಮಾಡೋಣಂತೆ. ಅರ್ಥ ಆಯ್ತಲ್ಲ ಇದು ಕ್ಲೀನಾಗಿ? ಇನ್ನೊಮ್ಮೆ ಹೇಳಬೇಕಾ? ಓಕೆ, ಇನ್ನೊಮ್ಮೆ ಹೇಳಿಬಿಡ್ಲಾ? ಒಂದು 2 ನಿಮಿಷ ಹೇಳ್ಬಿಡ್ತೀನಿ ನೋಡಿ. ಚಿತ್ರ ಬಿಡಿಸ್ಬೇಕು ಕರೆಕ್ಟಾಗಿ. ಸ್ಕೇಲ್ ಪೆನ್ಸಿಲ್ ತೊಗೊಂಡೇ ಎಳಿಬೇಕು ಚಿತ್ರ. ಸುಮ್ಮನೆ ಕೈಯಲ್ಲಿ ಗೆರೆ ಗೀಚಿಬಿಡಿ. ಇದು 1ನೇ ರೋಧ R1, 2ನೇದು, 3ನೇದು. ಇವೆಲ್ಲನೂ ಕೂಡ ವಿ ವೋಲ್ಟೋಮೆಟ್ರಿಕ್ ಸೇರಿಸಿರಬೇಕು. ಈ ವೋಲ್ಟ್ಮೀಟರ್ನ ಯಾವಾಗಲೂ ರೋಧಕ್ಕೆ ಸಮಾನಾಂತರವಾಗಿರ್ತಾರೆ. ಯಾಕಿರ್ತಾರೆ? ಇದು 2 ಅಂತ್ಯ ಬಿಂದುಗಳನ್ನು ಸೇರಿಸುತ್ತೆ ಅದು, ಅದಕ್ಕೋಸ್ಕರ. ಆಮೇಲೆ ಇಲ್ಲಿ ಎ ಅಂದರೆ ಆ್ಯಮ್ಮೀಟ್ರು, ಬಿ ಅಂದರೆ ಬ್ಯಾಟ್ರಿ ಅಥವಾ ಕೋಶಗಳ ಸರಣಿ, ಕೆ ಅಂದರೆ ಸ್ವಿಚ್ಚು ಅಥವಾ ಕೀ ಅಂತ ಕರೀತಾರೆ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಇದೆಲ್ಲ ಚಿತ್ರದಲ್ಲಿ ತೋರಿಸಿದಾಗ ಎಲ್ಲ ಸೆಟ್ ಮಾಡ್ಕೊಬೇಕು. ಆಮೇಲೆ ವಿದ್ಯುತ್ ಪ್ರವಾಹವನ್ನು ಐ ಅಂತ ತಗೋಬೇಕು, ರೋಧವನ್ನು ಆರ್ ಅಂತ ತಗೋಬೇಕು, ವಿಭವಾಂತರನ ವಿ ಅಂತ ತಗೋಬೇಕು. ಆಮೇಲೆ ಓಮನ್ ನಿಯಮ ಪ್ರಕಾರ ಒಟ್ಟು ವೋಲ್ಟೇಜ್ ವಿ ಈಸ್ ಈಕ್ವಲ್ ಟು ಆರ್ ಐ ಆಗುತ್ತೆ. ಮೊದಲನೇ ರೋಧಕದಲ್ಲಿ V1 ಈಸ್ ಈಕ್ವಲ್ ಟು R1I ಆಗುತ್ತೆ. 2ನೇ ರೋಧಕದಲ್ಲಿ V2 ಈಸ್ ಈಕ್ವಲ್ ಟು R2I ಆಗುತ್ತೆ. 3ನೇದರಲ್ಲಿ R3 ಆಗುತ್ತೆ. 3ನ್ನು ಸೇರಿಸ್ಬೇಕು. V ಈಸ್ ಈಕ್ವಲ್ ಟು V1 ಪ್ಲಸ್ V2 ಪ್ಲಸ್ V3. ಆವಾಗ R1I ಪ್ಲಸ್ R2I ಪ್ಲಸ್ R3I ಬರುತ್ತೆ. ಐ ಕಾಮನ್ ಬರುತ್ತೆ. R1 ಪ್ಲಸ್ R2 ಪ್ಲಸ್ R3 ಬರುತ್ತೆ. ಏನು ಗೊತ್ತಾಗ್ತಿದ್ರಿಂದ ಒಂದು ವಾಹಕದ ಒಟ್ಟು ರೋಧವು ವೈಯಕ್ತಿಕ ರೋಧಗಳ ಮೊತ್ತಕ್ಕೆ ಸಮನಾಗಿರ್ತದೆ ಅಂತ ಗೊತ್ತಾಗುತ್ತೆ. ಸರಿನಾ? ಇವಾಗ ಸಂಬಂಧಪಟ್ಟ ಹಾಗೆ ಒಂದು ಲೆಕ್ಕ ಮಾಡೋಣ. ಈ ಚಿತ್ರ ಎಲ್ಲ ಕ್ಲೀನಾಗಿ ಅರ್ಥ ಆಯ್ತಲ್ಲ? ಸರಿ, ಈಗ ಸಂಬಂಧಪಟ್ಟ ಒಂದು ಲೆಕ್ಕ ಇದೆ.
ನೋಡಿ ಲೆಕ್ಕ ಮಾಡ್ಬೇಕಾದ್ರೆ ಇಲ್ಲಿ ಈ ಲೆಕ್ಕದಲ್ಲಿ ಏನು ಕೊಟ್ಟಿದ್ದಾರೆ, ಒಂದು ಲೆಕ್ಕ ಈಗ ಮಾಡೋಣಂತೆ. ಈಗ ತಾನೇ ನಾವು ರೋಧಗಳ ಸರಣಿ ಜೋಡಣೆ ಬಗ್ಗೆ ನೋಡಿದ್ದೀವಿ ಅಲ್ವಾ. ಸರಣಿ ಜೋಡಣೆ ಪ್ರಕಾರ ಸೂತ್ರ ಏನು ನೆನ್ಪಿಟ್ಕೊಳ್ಳಿ, R is equal to R1 plus R2 plus R3. ಇದು ಒಂದು ಸೂತ್ರ. ಇಲ್ಲಿ R1 R2 R3 ಏನು ತೋರಿಸುತ್ತೆ, ರೋಧಗಳನ್ನು ತೋರಿಸುತ್ತೆ. ಇನ್ನೊಂದು ನಮಗೆ ಗೊತ್ತಿರೋ ಸೂತ್ರ V is equal to RI, ಓಮನ ನಿಯಮ. ಈ ಎರಡು ಸೂತ್ರ ಉಪಯೋಗಿಸ್ಕೊಂಡು ಒಂದು ಲೆಕ್ಕ ಮಾಡೋಣಂತೆ. ಈಗ ಲೆಕ್ಕ ನೋಡಿ, ಈ ಚಿತ್ರ ಬಿಡಿಸಿದ್ದೀವಿ. ಈ ಚಿತ್ರದಲ್ಲಿ ಏನು ಕಾಣಿಸುತ್ತೆ ನಿಮಗೆ, ಒಂದು 20 ಓಮ್ ರೋಧ ಇರುವ ಒಂದು ವಿದ್ಯುತ್ ದೀಪ, 20 ಓಮ್ ರೋಧ ಇರುವ ವಿದ್ಯುತ್ ದೀಪ. ಇನ್ನೊಂದು 4 ಓಮ್ ರೋಧ ಇರುವ ವಾಹಕ, ಇದು 4 ಓಮ್ ಇರುವಂಥ ವಾಹಕ. 6 ವೋಲ್ಟ್ನ ನಿಮ್ಮ ಒಂದು ಬ್ಯಾಟ್ರಿ ಸೆಲ್ ತಗೊಂಡ್ರೆ 4 ಬ್ಯಾಟ್ರಿ ಆಗುತ್ತೆ, 4 ಸೆಲ್ಗಳು. ಒಂದು ಸೆಲ್ 1.5, 6 ವೋಲ್ಟ್ ಬೇಕಾದರೆ ಎಷ್ಟಾಗುತ್ತೆ, 4 ಸೆಲ್ ಬೇಕಾಗುತ್ತೆ. ಸೊ 4 ಸೆಲ್ ಜೋಡಿಸಿರತಕ್ಕಂಥ ಒಂದು ಬ್ಯಾಟ್ರಿ. ಎ ಅಂದರೆ ಆ್ಯಂಮೀಟರ್. ಯಾಕೆ ಬೇಕಿದು, ವಿದ್ಯುತ್ ಪ್ರವಾಹ ನೋಡಿದ್ದಕ್ಕೆ. ಏನು ಹೇಳ್ತಾ ಇದ್ದಾರೆ, ಒಂದನೇ ಪ್ರಶ್ನೆ, ಮಂಡಲದಲ್ಲಿ ಒಟ್ಟು ರೋಧ ಎಷ್ಟು? ಸೊ ಮಂಡಲದ ಒಟ್ಟು ರೋಧ, ಆ ರೋಧ ಏನು ಮಾಡ್ತದೆ, ವಿದ್ಯುತ್ ಪ್ರವಾಹ ಹೋಗಲಿಕ್ಕೆ ಅಡ್ಡ ಕೊಡುತ್ತೆ. ಕೆಲವೊಮ್ಮೆ ನೀವು ರನ್ನಿಂಗ್ ರೇಸ್ ಓಡುವಾಗ ಕೆಲವರು ಅಡ್ಡಗಾಲು ಕೊಡ್ತಾರೆ, ನಿಮ್ಗೆ ಗೊತ್ತಿರ್ಬೋದು. ಅಡ್ಡಗಾಲು ಕೊಡೋ ಈ ಕಾಲ ಜಾಸ್ತಿ ಆಗಿದೆ. ಯಾವುದೇ ಒಬ್ಬ ಮನುಷ್ಯನಿಗೆ ಮುಂದೆ ಹೋಗಿ ಬಿಡಲ್ಲ ಅವ್ರು ಏನಾದ್ರು ಅಡ್ಡಗಾಲು ಕೊಟ್ಟು ಅದನ್ನು ನಿಲ್ಲಿಸ್ತಾರೆ. ಸೊ ಒಟ್ಟು ರೋಧ ಕೇಳ್ತಿದ್ದಾರೆ ಇಲ್ಲಿ. ಒಟ್ಟು ರೋಧ ಎಷ್ಟು ಬರುತ್ತೆ ನೋಡಿ, ಇಲ್ಲಿ ಒಂದನೇ ರೋಧ R is equal to R1 plus R2. R1 ಅಂದರೆ 4 ಓಮ್, 4 ಓಮ್ ಪ್ಲಸ್ R2 ಅಂದರೆ 20 ಓಮ್. ಎರಡು ಕೂಡಿಸಿದರೆ 24 ಓಮ್ ಬರುತ್ತೆ. ಇದು ಒಂದನೇ ಪ್ರಶ್ನೆಗೆ ಉತ್ತರ. ಇದು ಓಮ್ ತೋರಿಸುತ್ತೆ. ಸೊ 24 ಓಮ್ ಅಂತ ಒಂದನೇ ಪ್ರಶ್ನೆ ಉತ್ತರ. ಎರಡನೇ ಪ್ರಶ್ನೆ ಏನು ಕೇಳಿದ್ದಾರೆ, ಮಂಡಲದಲ್ಲಿ ಹರಿಯುವ ವಿದ್ಯುತ್ ಪ್ರವಾಹ ಎಷ್ಟು? ಇದೆಲ್ಲ ಸೇರಿದರೆ ಮಂಡಲ ಅಂತ ಕರೀತಾರೆ. ಇಂಗ್ಲೀಷಲ್ಲಿ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಕರೀತಾರೆ. ವಿದ್ಯುತ್ ಪ್ರವಾಹ ಸಿಂಬಲ್ ಏನು, ಐ. ಇದು ಹೇಗೆ ಅಳಿತಾರೆ, ಆ್ಯಮ್ಮೀಟರ್. ಸೊ ಐ ಬೇಕು. ಓಮ್ ನಿಯಮ ಪ್ರಕಾರ ಐ ಈಸ್ ಈಕ್ವಲ್ ಟು ವಿ ಬೈ ಆರ್. ವಿ ಅಂದರೆ ವಿಭವಾಂತರ, ಆರ್ ಅಂದರೆ ರೋಧ. ಆರ್ ಅಂದರೆ ರೋಧ, ವಿ ಅಂದರೆ ವಿಭವಾಂತರ. ಇವಾಗ ಮಂಡಲ ಹರಿಯುವ ವಿದ್ಯುತ್ ಪ್ರವಾಹ ಅಂದರೆ ಇಲ್ಲಿ 6 ಅಂದರೆ 24 ಇದೆ ಅಲ್ವಾ. ವಿಭವಾಂತರ ಎಷ್ಟಿದೆ, 6 ಇದೆ. ಸೊ 6/24 ಅಂದರೆ 6 1 6, 6 4 24. ಸೊ 0.25 ಏನು ಮಾನ, ಆಂಪಿಯರ್. ಅರ್ಥ ಆಗ್ತಾ ಇದೆಯಾ? ಸೊ ಎರಡನೇ ಪ್ರಶ್ನೆ ಉತ್ತರ. ವಿದ್ಯುತ್ ಪ್ರವಾಹ ಕೇಳಿದಾಗ ವಿ ಬೈ ಆರ್ ಮಾಡಬೇಕು. ವಿ ಬೈ ಆರ್ ಮಾಡಿದಾಗ ನಿಮಗೆ 6/24 ಅಂದರೆ 4ನೇ 1 ಬರುತ್ತೆ, 0.25 ಆಂಪೇರ್. ಇನ್ನು ಮೂರನೇ ಪ್ರಶ್ನೆ ಏನು ಕೇಳಿದ್ದಾರೆ, ಮೂರನೇ ಪ್ರಶ್ನೆ, ಮಂಡಲದಲ್ಲಿ ಹರಿಯುವ ವಿದ್ಯುತ್ ಪ್ರವಾಹ ಎಷ್ಟು? ವಿದ್ಯುತ್ ದೀಪ ಹಾಗೂ ವಾಹಕ ತುದಿಗಳ ನಡುವೆ ವಿಭವಾಂತರ. ಸೊ ವಿದ್ಯುತ್ ದೀಪದಲ್ಲಿನ ವಿಭವಾಂತರ, ವಿದ್ಯುತ್ ದೀಪದ ತುದಿಯ ವಿಭವಾಂತರ. ವಿಭವಾಂತರ ಅಂದ್ರೇನು, ವಿ. ವಿ ಈಸ್ ಈಕ್ವಲ್ ಟು ಆರ್ ಇಂಟು ಐ. ಯಾರು ಹೇಳಿದ್ದು, ಓಮನ ನಿಯಮ.
ಸೊ ಓಮನ್ ನಿಯಮ ಪ್ರಕಾರ ವಿ ಇಸ್ ಈಕ್ವಲ್ ಟು ಆರ್ ಇಂಟು ಐ. ಆರ್ ಅಂದರೆ ವಿದ್ಯುತ್ ದೀಪಕ್ಕೆ ಎಷ್ಟಿದೆ? 20 ಓಮ್ ಇದೆ. 20 ಇಂಟು ಐ ಎಷ್ಟು ಬಂದಿದೆ? 0.25 ಮಾಡಿದಾಗ ನಿಮಗೆ 25 2 50 1 0 ಅಲ್ವಾ? ಎಷ್ಟು ಬರುತ್ತೆ? 5 ವೋಲ್ಟ್ ಅಂತ ಬರುತ್ತೆ. ಇನ್ನೊಂದು ಕೇಳಿದ್ದಲ್ಲಿ ರೋಧದ ನಡುವಿನ ವಿಭವಾಂತರ ರೋಧಕ ದಲ್ಲಿನ ವಿಭವಾಂತರ ಅದು ಕೂಡ ವಿ ಇಸ್ ಈಕ್ವಲ್ ಟು ಆರ್ ಐ. ಅಲ್ಲಿ ಆರ್ ಅಂದರೆ ಎಷ್ಟು? 4. ಐ ಅಂದರೆ ಎಷ್ಟು? 0.25 ಗುಣಿಸಿ ಎಷ್ಟು ಬರುತ್ತೆ? 1 ಬರುತ್ತೆ. ಮಾನ ಏನು? ವೋಲ್ಟ್. ಸರಿನಾ? ಸೊ ಇದು 4ನೇ ಪ್ರಶ್ನೆ ಉತ್ತರ. ಇನ್ನೇನಿದೆ ಆ ಪ್ರಶ್ನೆಯಲ್ಲಿ? ಒಟ್ಟು ಅಷ್ಟೇ. ವಾಹಕದ ರೋಧ 0 ಆಂಪಿಯರ್ ಆಯಿತು. ಒಟ್ಟು ಮೊತ್ತ ಕೇಳಿದರೆ ಮಂಡಲದಲ್ಲಿನ ಒಟ್ಟು ರೋಧಕಗಳ ಮೊತ್ತ. ಸೊ ಕೊನೆ ಪಾಯಿಂಟು, ರೋಧಕದ ಒಟ್ಟು ಮೊತ್ತ. ಅದನ್ನು ಆಗಲೇ ಮಾಡಿದ್ದೀವಿ ನಾವು. 4 ಓಮ್ ಪ್ಲಸ್ 20 ಓಮ್ ಅಂತ ಮಾಡಿದ್ದೀವಿ, 24 ಓಮ್. ಸೊ ಅಲ್ಲಿ ವಿಭವಾಂತರ ಒಟ್ಟು ಎಷ್ಟು ಅಂತ ಕೇಳಿದ್ದಾರೆ? 5 + 1. ರೋಧಕಗಳ ವಿಭವಾಂತರಗಳ ಒಟ್ಟು ಮೊತ್ತ. ರೋಧಕಗಳ ವಿಭವಾಂತರಗಳ ಒಟ್ಟು ಮೊತ್ತ V/I. R is equal to V/I ಅಂತ. ವಿ ಅಂದರೆ ಎಷ್ಟು ಬಂದಿದೆ? 6 ವೋಲ್ಟ್ ಬೈ 0.25. ಸೊ 6/0.5 ಮಾಡಿದಾಗ ಎಷ್ಟು ಬರುತ್ತೆ? 24 ಓಮ್ ಬರುತ್ತೆ. 24 ಓಮ್ ಬರುತ್ತೆ. ಸೊ ಇದು ಈ ಲೆಕ್ಕ. ಅಂದರೆ ಇದರಲ್ಲಿ ಒಂದು ಓಮ ನಿಯಮವನ್ನು ಅನ್ವಯಿಸಿದ್ದೇವೆ, ಸರಣಿ ಜೋಡಣೆ ಅನ್ವಯಿಸಿದ್ವಿ. ಇನ್ನೊಂದು ಲೆಕ್ಕ ನಾನು ನಿಮಗೆ ನಿನ್ನೆ ದಿವಸ ಹೋಮ್ವರ್ಕ್ ಮಾಡ್ಕೊಂಬರೋಕ್ಕೆ ಹೇಳಿದ್ದೆ, ಅದನ್ನು ಒಂಚೂರು ನೋಡೋಣ. ಯಾಕೆಂದರೆ ಅದು ನಾನು ಹೇಗೆ ಮಾಡು ಅಂತ ಹೇಳಿರಲಿಲ್ಲ. ಯಾಕೆ ಹೇಳಿರಲಿಲ್ಲ ಅಂದರೆ ಈ ಸರಣಿ ಜೋಡಣೆ ಕಲ್ತ ಮೇಲೆ ಮಾಡೋದು ಚೆನ್ನಾಗಿರುತ್ತೆ ಅಂತ ಅದನ್ನು ಹೇಳಿಲ್ಲ. ಆ ಲೆಕ್ಕ ಏನು ಹೇಳ್ತದೆ? 4 ರೋಧ ಕೊಟ್ಟಿದ್ದಾರೆ ಅದರಲ್ಲಿ, R1 R2 R3 R4 ಅಂತ 4 ರೋಧ ಕೊಟ್ಟು ಇದು ನಿಮಗೆ ಹೋಮ್ವರ್ಕಾಗಿ ಹೇಳಿದ್ದೆ. ಪೇಜ್ ನಂಬರ್ 144ರಲ್ಲಿದೆ, 9ನೇ ಲೆಕ್ಕ. ಅದರಲ್ಲಿ ಏನು ಕೊಟ್ಟಿದ್ದಾರೆ? 1ನೇ ರೋಧ R1 ಅಂತ ಕೊಟ್ಟಿದ್ದಾರೆ, 0.2 ಓಮ್. 2ನೇ ರೋಧ 0.3 ಓಮ್. 3ನೇ ರೋಧ 0.4 ಓಮ್.
ನಾಲ್ಕನೇ ರೋಧ 12 ಓಮ್. ಇದಿಷ್ಟನ್ನು ಒಂದು ಸರಣಿಯಲ್ಲಿ ಜೋಡಿಸಿದಾರಂತೆ. ಆಗ ಆ ಒಟ್ಟು ರೋಧ ಎಷ್ಟಾಗುತ್ತೆ ಅಂತ ಪ್ರಶ್ನೆ. ಇನ್ನೊಂದು ಪ್ರಶ್ನೆ ಅದರಲ್ಲಿ ಕೇಳಿರುವಂಥದ್ದು, 12 ಓಮ್ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರವಾಹ ಎಷ್ಟು? ಪ್ರವಹಿಸುವ ವಿದ್ಯುತ್ ಪ್ರವಾಹ ಎಷ್ಟು? ಇಲ್ಲಿ ಒಂದನೇ ರೋಧ 0.2 ಓಮ್, ಎರಡನೇದು 0.3 ಓಮ್, ಮೂರನೇದು 0.4 ಓಮ್, ನಾಲ್ಕನೇದು 12 ಓಮ್. ಇವುಗಳನ್ನು ಏನು ಮಾಡಿದ್ದಾರೆ, ಒಂದು ಸರಣಿಯಲ್ಲಿ ಜೋಡಿಸಿದ್ದಾರೆ. ಅದರಲ್ಲಿ ಒಟ್ಟು 9 ವೋಲ್ಟ್ ಬ್ಯಾಟ್ರಿ. ಸೊ ವಿಭವಾಂತರ ವಿ ಈಸ್ ಈಕ್ವಲ್ ಟು 9 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ಕೋಶಗಳನ್ನು ಜೋಡಿಸಿದ್ದಾರೆ. ಸೊ 9 ವೋಲ್ಟ್ ಇರತಕ್ಕಂಥ ಬ್ಯಾಟ್ರಿಗೆ ಈ 4 ರೋಧವನ್ನು ಸಾಲಾಗಿ ಜೋಡಿಸಿದ್ದಾರೆ. ಆಗೇನಾಗ್ತದೆ ಇದರ ಪ್ರಕಾರ? ಸೊ ರೋಧಗಳ ಸರಣಿ ಜೋಡಣೆ ಪ್ರಕಾರ ಒಟ್ಟು ಮೊತ್ತ ರೋಧಗಳ ಒಟ್ಟು ಮೊತ್ತ ಯಾರು ಹೇಳ್ತೀರಿ ಸೂತ್ರ? ಕಮಾನ್. ಆರ್ ಈಸ್ ಈಕ್ವಲ್ ಟು R1 ಪ್ಲಸ್ R2 ಪ್ಲಸ್ R3 ಪ್ಲಸ್ R4. ಓಕೆನಾ? ಸರಣಿ ಜೋಡಣೆ ಅಂದಾಗ ಏನು ಮಾಡಬೇಕು, ಎಲ್ಲ ಒಟ್ಟು ಕೂಡಿಸ್ಬೇಕು. R1 ಎಷ್ಟು? 0.2. R2 ಎಷ್ಟು? 0.3. R3 ಎಷ್ಟು? 0.4. ಇದು 12. ಎಲ್ಲ ಕೂಡಿಸಿ ಎಷ್ಟು ಬರುತ್ತೆ? 12.9. 12.9 ಬರುತ್ತೆ. ಸೊ 12.9 ಮಾನ ಏನು? ಓಮ್. 12.9 ಓಮ್. ಅಲ್ಲಿ ಏನು ಕೇಳ್ತಿದ್ದಾರೆ? ಸೊ ವಿಭವಾಂತರ ಕೊಟ್ಟಿದ್ದಾರೆ. ವಿಭವಾಂತರ ವಿ ಈಸ್ ಈಕ್ವಲ್ ಟು 9 ವೋಲ್ಟ್ ಅಂತ ಕೊಟ್ಟಿದ್ದಾರೆ ಅಲ್ವಾ? ಆಮೇಲೆ ಏನು ಕೇಳ್ತಿದ್ದಾರೆ? ಪ್ರವಹಿಸುವ ವಿದ್ಯುತ್ ಪ್ರವಾಹ ಎಷ್ಟು? ವಿದ್ಯುತ್ ಪ್ರವಾಹವನ್ನು ಐ ಅಂತ ಕರೀತಾರೆ. ಐಗೇನು ಸೂತ್ರ? ಓಮನ್ ನಿಯಮ ಪ್ರಕಾರ ಐ ಈಸ್ ಈಕ್ವಲ್ ಟು ವಿ ಬೈ ಆರ್. ಸರಿನಾ? ಸೊ ವಿ ಬೈ ಆರ್. ವಿ ಅಂದರೆ ಎಷ್ಟು? 9. ಆರ್ ಎಷ್ಟು? 12.9. ಸೊ 9/12.9 ಅಂದರೆ ಆ ಪಾಯಿಂಟ್ ತೆಗಿರಿ, 90 ಆಗುತ್ತೆ. 10ರಿಂದ ಗುಣಿಸಿದರೆ ಬೈ 129 ಬರುತ್ತೆ. ಇದನ್ನು ನೀವು ಕ್ಯಾನ್ಸಲ್ ಮಾಡಿದರೆ ಎಷ್ಟು ಬರುತ್ತೆ? 3 4 12, 3 3 9, ಇದು 3 30 ಬರುತ್ತೆ. ಸೊ 30/43 ಅಂದಾಗ ಆ ವಿದ್ಯುತ್ ಪ್ರವಾಹ ಎಷ್ಟು ಬರುತ್ತೆ? ನೀವೇ ಲೆಕ್ಕ ಹಾಕಿ. 0.300ರಲ್ಲಿ 7 ಸಲ ಹೋಗುತ್ತೆ. 7 3 21. ಎಸ್, ಅಬೌಟ್ 0.7 ಬರುತ್ತೆ. ಅದು ಆಂಪೀರ್ಸ್. ಅಷ್ಟೇ, ಆಂಪೀರ್ 0.7. ಇದು ಅರ್ಥ ಆಯ್ತಾ ಹೇಗೆ ಮಾಡಿದ್ದು ಅಂತ? ಒಂದನೇದು ಸರಣಿ ಜೋಡಣೆ ಪ್ರಕಾರ ಎಲ್ಲವನ್ನು ಕೂಡಿಸಿದ್ದು, ಆಗ ಒಟ್ಟು ರೋಧ ಬಂತು. ಇನ್ನೊಂದು ಅವರು ವಿಭವಾಂತರ ಅವರೇ ಕೊಟ್ಟಿದ್ದಾರೆ, 9 ವೋಲ್ಟ್ ಕೋಶಕ್ಕೆ ಸೇರಿಸಿದೆ ಅಂತ ಹೇಳ್ಬಿಟ್ಟು, ಅದು ವಿಭವಾಂತರ ತಗೊಂಡಿದ್ದು. ಇದು ಪ್ರವಾಹ ಬೇಕಾದ್ರೆ ಮಾಡಬೇಕು ಈ ಸೂತ್ರ ಪ್ರಕಾರ, ಓಮನ್ ನಿಯಮ ಪ್ರಕಾರ ವಿ ಬೈ ಆರ್ ಅಂತ ತಗೊಂಡಿದ್ದು.
ಆವಾಗ ನಿಮಗೆ 30/43 ಬರುತ್ತೆ. ಸಾಮಾನ್ಯ 0.7 ಸಮಥಿಂಗ್ ಬರುತ್ತೆ. ಸೊ ಇದು ವಿಭವಾಂತರ ಆಂಪಿಯರ್. ಅರ್ಥ ಆಯ್ತಾ ಇವತ್ತು ಮಾಡಿದ್ದು? ನಾಳೆ ಬರೋ ಇದೆಲ್ಲ ಚೆನ್ನಾಗಿ ಕಲ್ತ್ಕೊಂಬನ್ನಿ. ಮತ್ತು ಇದರ ಮೇಲೆ 2 ಪ್ರಶ್ನೆಗಳು ಕೊಟ್ಟಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. ಬಹಳ ಮುಖ್ಯವಾದ 2 ಪ್ರಶ್ನೆ ಕೊಟ್ಟಿದ್ದಾರೆ. ಪೇಜ್ ನಂಬರ್ 133. 133ನೇ ಪುಟದಲ್ಲಿ 2 ಪ್ರಶ್ನೆಗಳಿದ್ದಾವೆ. ಆ 2 ಪ್ರಶ್ನೆಗೆ ನೀವು ಉತ್ತರ ಬರ್ಕೊಂಬರ್ಬೇಕು. ಸರಿನಾ? ಅದು ಚಿತ್ರ ಬಿಡಿಸಿ ಕೇಳಿದ್ದಾರೆ. ನೋಡೋಣ ಯಾರು ಬಿಡಿಸ್ಕೊಂಬರ್ತೀವಿ ನೋಡೋಣ. ಕರೆಕ್ಟಾಗಿ ಚಿತ್ರ ಬಿಡಿಸ್ಕೊಂಬರ್ಬೇಕು, ಲೆಕ್ಕನೂ ಮಾಡಬೇಕು. ಆ ಅಸೈನ್ಮೆಂಟ್ ಮಾಡ್ಕೊಂಬನ್ನಿ. ಥ್ಯಾಂಕ್ ಯು.